ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡೋಣ. ಟೂ ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕ್ಬಿಟ್ಟು ಇಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ಮತ್ತೆ 4 ಚೈನ್, 4 ಚೈನ್ ಆದಮೇಲೆ ಮತ್ತೆ ಲಾಕ್, ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಆದಮೇಲೆ ನೀಡಲ್ ತೆಗೆದುಬಿಟ್ಟು ಈ ಥರ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ರೀಪ್ಲೇಸ್ ನಿಮ್ಗೆ ಇಷ್ಟ ಆಗಿರೋದು ಯಾವ್ದಾದ್ರು ಬೇರೆ ಥರನಾದರೂ ಆ್ಯಡ್ ಮಾಡ್ಕೊಬೋದು. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ 2 ಟೈಮ್ಸ್, ಬಟ್ಟೆಗೆ ಲಾಕ್, ಮತ್ತೆ 4 ಚೈನ್ 1 2, ಬಟ್ಟೆಗೆ ಲಾಕ್. ಮತ್ತೆ ನೀಡಲಿಂದ ದಾರ ತೆಗೆದುಬಿಟ್ಟು ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಕ್ರೋಶಾ ಕುಚ್ಚು ಬೇಸಿಕ್ ಗೊತ್ತಿಲ್ಲ ಅಂದರೆ ಒಮ್ಮೆ ನನ್ನ ಪ್ಲೇಲಿಸ್ಟ್ ಚೆಕ್ ಮಾಡಿ, ಅದರಲ್ಲಿ ಎಲ್ಲ ಬೇಸಿಕ್ ಇನ್ಫಾರ್ಮೇಷನು ಇದೆ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಇಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಬೇಬಿ ಕುಚ್ಚು ಹಾಕೋದ್ರಿಂದ ಚೈನ್ಸು, ಲಾಕು, ಡಬಲ್ ಕ್ರೋಶಾ, ತ್ರಿಬಲ್ ಕ್ರೋಶಾ ಪ್ರತಿಯೊಂದ್ರದ್ದು ಸಪ್ರೇಟ್ ವಿಡಿಯೋ ಇದೆ. ನನ್ನ ಪ್ಲೇಲಿಸ್ಟ್ನ ಒಮ್ಮೆ ಚೆಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ 2 ಟೈಮ್ಸ್, ಇದೇ ಥರ ಬೇಸ್ಲೈನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಮತ್ತೆ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ ಬಟ್ಟೆಗೆ. 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಥ್ರೆಡ್ ಕಟ್ ಮಾಡ್ಕೊಳ್ಳೋಣ. ಲಾಕ್ ಆಗಿರುತ್ತೆ. ಮತ್ತೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗ್ ಲಾಕ್ ಮಾಡಿರೋದ ಹತ್ರ ಇದು 3 ಸತಿ ಲಾಕ್ ಮಾಡ್ಕೊಬೇಕು. ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 3 ಸಿಂಗಲ್ ಚೈನ್ ಆದಮೇಲೆ 1 2 3 4 ಚೈನ್ಸ್ ಹಾಕ್ಬಿಟ್ಟು ಇಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಳ್ಳಿ. ಬೀಡಿಂದೆ ದಾರ ಇರುತ್ತಲ್ಲ ಅದರಲ್ಲಿ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ ಇದೇ ಥರ 2 ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. 2ರಿಂದ 2 ಸತಿ ಆಚೆ ಬೇಕು. ಅದಾದಮೇಲೆ 3 ಚೈನ್ಸ್ 1 2 3 ಚೈನ್ ಆದಮೇಲೆ ಈ 2 ಡಬಲ್ ಕ್ರೋಶಾ ಮಧ್ಯ ಹೋಗಿ 2 ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ ಅದಕ್ಕೆ ಲಾಕ್ ಮಾಡಬೇಕು. ಅದಕ್ಕೆ ಲಾಕ್ ಆದಮೇಲೆ ನೀಡಲಿಂದ ಸೂಜಿ ತೆಗೆದುಬಿಟ್ಟು ಈ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬೀಡಿಂದ ದಾರದಲ್ಲಿ
ದಾರದಿಂದ 2 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಎರಡು ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಡು ಎರಡು ಡಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು. ಮತ್ತೆ ದಾರ ತೆಗೆದುಬಿಟ್ಟು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 2 ಸತಿ, ಸೇಮ್ ಅದೇ ಥರ 2 ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಆದಮೇಲೆ 2 ಡಬಲ್ ಕ್ರೋಶಾಗೆ ಲಾಕ್. ಮತ್ತೆ ದಾರ ತೆಗೆದುಬಿಟ್ಟು ನೀಡಲ್ ತೆಗ್ದು ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 1 ಸತಿ, ಎರಡು ಡಬಲ್ ಕ್ರೋಶ ಮಾಡಿ ಮೂರು ಚೈನ್ ಹಾಕ್ಬಿಟ್ಟು ಈ 2 ಡಬಲ್ ಕ್ರೋಶನ ಲಾಕ್ ಮಾಡಬೇಕು. ಒಂದು ಪಿಕಾಟ್ ಥರ ನೋಡಿ, ಈ ಥರ ಬರುತ್ತೆ ಡಿಸೈನು. ಈಗ ಎಲ್ಲಿಗೆ ಬರುತ್ತೋ ನೋಡಿ, ಪಕ್ಕದ 4 ಚೈನ್ಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇಲ್ಲಿಂದ 4 ಚೈನ್ 1 2 3 4 ಚೈನ್ ಹಾಕ್ಬಿಟ್ಟು ಪಕ್ಕದ 4 ಚೈನ್ ಗ್ಯಾಪಲ್ಲಿ ಲಾಕ್. ಈ ಥರ ಬರುತ್ತೆ ಡಿಸೈನು. ಪಿಕಾಟು ತುಂಬ ಡಿಫ್ರೆಂಟಾಗಿ, ಎಲಿಗೆಂಟಾಗಿ, ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಡಿಸೈನ್ ಇದು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬೀಡಿಂದೆ ದಾರದಲ್ಲಿ ಇಲ್ಲಿ ದಾರ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಮಿಸ್ ಆಗಬಾರ್ದು, ಫುಲ್ಲು ಎಲ್ಲ ದಾರದಿಂದನೂ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 1 ಸತಿ, ಅದೇ ಥರ 2 ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ 2 ಡಬಲ್ ಕ್ರೋಶ ಹಿಂದೆ 2 ಡಬಲ್ ಕ್ರೋಶನ ಲಾಕ್ ಮಾಡಬೇಕು. 2 ಡಬಲ್ ಕ್ರೋಶಾಗೆ ಒಂದು ಪಿಕಾಟ್ ಮಾಡಬೇಕು. ಅದಾದಮೇಲೆ ಅದಕ್ಕೊಂದು ಬೀಡ್ ಆ್ಯಡ್ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಸತಿ, 2ರಿಂದ 1 ಸತಿ, 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶಾಗೆ ಪಿಕಾಟ್. ತ್ರೀ ಚೈನ್ಸ್ ಹಾಕಿ 2 ಡಬಲ್ ಕ್ರೋಶನ ಲಾಕ್ ಮಾಡಿಬಿಟ್ಟು ಒಂದು ಬೀಡ್ ಇದೇ ಥರ ಸೇಮ್
ಕಂಟಿನ್ಯೂ ಮಾಡ್ತಾ ಹೋಗಿ ಮಧ್ಯದಲ್ಲಿ ಒಂದೊಂದು ಕುಚ್ಚು ಕಟ್ಕೋಬೇಕು. ಸೇಮ್ ಇದೇ ಡಿಸೈನ ಕಂಟಿನ್ಯೂ ಮಾಡಿ. ನಾನು ಫುಲ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಡಿಸೈನ್ ಅಂತ. ಫಿನಿಶ್ ಆಗಿದೆ. ಇದಾದಮೇಲೆ ನಾನಿಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 ಚೈನ್ ಅಥವಾ 3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಥ್ರೆಡ್ ಕಟ್ ಮಾಡ್ಕೊಬೇಕು. ಥ್ರೆಡ್ ಕಟ್ ಮಾಡಿಬಿಟ್ಟು ಥ್ರೆಡ್ ನೀಡಲ್ಲಿ ತಕ್ಕೊಂಡು ಹಿಂಗೆ ಅಂದ್ಕೊಂಡ್ರೆ ಲಾಕ್ ಆಗುತ್ತೆ. ಇದನ್ನೆಲ್ಲ ಕುಚ್ಚಾದರೂ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಗ್ಲೂ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಡಿಸೈನು. ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಕಟ್ಕೊಳ್ಳಿ. ಫೈನಲ್ ಲುಕ್ಕು ನೋಡಿ ಈ ಥರ ಬಂದಿದೆ. ಕುಚ್ಚು ಕಟ್ಟಿದ್ದೀನಿ ಮಧ್ಯದಲ್ಲಿ ಒಂದೊಂದು. ಫಿನಿಶ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಮರಿದಾರೆ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಡಿಫ್ರೆಂಟ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಒಂದು ಕುಚ್ಚು ಡಿಸೈನ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.